ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಮ್ಮ ಕಿಚನ್ನಲ್ಲಿ ಚಿಕನ್ ಪೆಪ್ಪರ್ ಡ್ರೈನ ಹೇಗೆ ಮಾಡ್ತಿರೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದು, ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ. ಈಗ ಒಂದು ಪಾನಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸೋಂಫ ಮತ್ತು ಒಂದು 2 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಡ್ರೈಯಾಗಿ ಫ್ರೈ ಮಾಡೋಣ ನೋಡಿ. ಫ್ರೈ ಮಾಡ್ತಾನೆ ಎಂಥ ಪರಿಮಳ ಬರುತ್ತೆ ಅಂತ, ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ಡ್ರೈಯಾಗಿ ಫ್ರೈ ಮಾಡಿ ನಾವು ಪೌಡ್ರು ಮಾಡ್ಕೋಬೇಕು ನೋಡಿ. ಹಾಗಾಗಿ ಇದು ಫ್ರೈ ಆಗಿದೆ. ಈಗ ನಾವು ಇದನ್ನು ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರು ಮಾಡ್ಕೊಳ್ಳೋಣ ನೋಡಿ. ಪೌಡ್ರ್ ರೆಡಿಯಾಗಿದೆ. ಈಗ ಇನ್ನೊಂದು ಪಾನಲ್ಲಿ ಸ್ವಲ್ಪ ಎಣ್ಣೆ, 1-2 ತುಂಡು ಚಕ್ಕೆ, ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾ, ಅದ್ರ ಜೊತೆಗೆ ನಾವು ಹೆಚ್ಚಿಟ್ಟಿದ್ದಂತಹ ಮೆಣಸನ್ನ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಎತ್ಕೊಂಡಿದ್ದಂತಹ ಈರುಳ್ಳಿನ ಇದರಲ್ಲಿ ಹಾಕಬೇಕು. ಈಗ ನೋಡಿ, ಈರುಳ್ಳಿ ಮತ್ತು ಕರಿಬೇವು ಎರಡೂ ನಾನು ಒಟ್ಟಿಗೆ ಹಾಕ್ಕೋತಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ. ಅದ್ರ ಜೊತೆಗೆ ನಾವು 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇವಾಗ ಹಾಕ್ಕೋತಿದ್ದೀನಿ. ಹಾಕಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಮಾಡ್ತಾ ಇದು ಸ್ವಲ್ಪ ಆದಮೇಲೆ ನಾವು ಪೌಡ್ರು ಮಾಡಿದ್ದಂತಹ ಮಸಾಲ ಪೌಡ್ರ್ ಏನಿತ್ತು, ಪೆಪ್ಪರ್ ಪೌಡರು, ಆ ಪೆಪ್ಪರ್ ಮತ್ತು ಜೀರಾ ಪೌಡ್ರನ್ನ ನಾವು ಇದರಲ್ಲಿ ಹಾಕೋಣ ನೋಡಿ. ಇವಾಗ ನೋಡಿ ಒಂದು ಸಲ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಿದೆ. ಅದ್ರ ಜೊತೆಗೆ ನಾವು ತೊಳೆದು ಇಟ್ಕೊಂಡಿದ್ದಂತಹ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿ ತಿರುಗಿಸ್ಕೋಬೇಕು ಚೆನ್ನಾಗಿ. ಇದನ್ನೆಲ್ಲ ಮಿಕ್ಸ್ ಆಗಬೇಕು ಮಸಾಲ ಎಲ್ಲ. ಈಗ ಒಂದು 10 ನಿಮಿಷ ಸಾಕು, ಇದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ನಾವು ಇಟ್ಬಿಟ್ರೆ. ಈಗ ಉಪ್ಪೆಲ್ಲ ಹಾಕಿಬಿಟ್ಟೆ ನಾವು ಇಟ್ಬಿಡೋಣ ನೋಡಿ. ಉಪ್ಪೆಲ್ಲ ಹಾಕಿದ್ದಾಗಿದೆ. ಈಗ ನೋಡಿ 10 ನಿಮಿಷ ನಾವು ಮುಚ್ಚಿಟ್ರೆ ಸಾಕು, ರೆಡಿ ಆಗಿದೆ ಚಿಕನ್ನು ನೋಡಿ. ಎಷ್ಟು ಚೆನ್ನಾಗಿ ಎಣ್ಣೆ ಬೇರೆ ಮತ್ತು ಅದು ಆ ಚಿಕನ್ ಬೇರೆ ಹೇಗಾಗಿದೆ ನಮ್ಗೆ ಅವಾಗ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾವು ಸ್ವಲ್ಪ ಡ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾವು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರೋಂತಹ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಹಾಕಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್.